ಮಿಕ್ಸ್ ಮಾಡಿಕೊಂಡು ಈಗ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಇವಾಗ ನೀರು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒನ್ಸ್ ಅಗೈನ್ ಎಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕಪ್ಪ ಅಂದರೆ ನೆನ್ನೆ ವ್ಲಾಗಲ್ಲಿ ಸ್ವಲ್ಪ ಒಂದು ಮಿಸ್ಟೇಕ್ ಮಾಡಿದ್ದೆ. ಸ್ಟಾರ್ಟಿಂಗಲ್ಲಿ ನಾನು ವಾಯ್ಸ್ ಓವರೂ ಕೊಟ್ಟಿಲ್ಲ, ಹಾಗೆ ವಿಡಿಯೋ ಒರಿಜಿನಲ್ ವಾಯ್ಸ್ ಅದು ಹೆಂಗೆ ಮ್ಯೂಟ್ ಆಯಿತು ಅಂತಲೇ ಗೊತ್ತಿಲ್ಲ. ನನಗೇ ಗೊತ್ತಾಗದೆ ಆ ಥರ ಮಿಸ್ಟೇಕ್ಸ್ ಖಂಡಿತ ಆಗುತ್ತೆ, ಬಟ್ ಎಡಿಟಿಂಗಲ್ಲಿ ನಾವು ನೋಡ್ಕೋಬೇಕು. ಸೊ ಅದೂ ನನಗೆ ಗೊತ್ತಿಲ್ಲದೆ ವಿಡಿಯೋ ಅಪ್ಲೋಡ್ ಆಗಿದೆ. ಏನಿಲ್ಲ, ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ವಾಯ್ಸ್ ಮ್ಯೂಟ್ ಆಗಿದೆ. ಸೊ ಒನ್ಸ್ ಅಗೈನ್ ಎಲ್ಲರಿಗೂ ಸಾರಿ ಕೇಳ್ತೀನಿ. ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ಡೇ ಏನಪ್ಪ ಅಂದರೆ ಸ್ಯಾಟರ್ಡೇ ವ್ಲಾಗ್ ಇದಾಗಿದೆ. ಸ್ಯಾಟರ್ಡೇ ಅಂದರೆ ಸ್ಪೆಷಲ್ಲು ಸ್ಯಾಟರ್ಡೇ ಇವತ್ತು ತೊಲಿ ಏಕಾದಶಿ ಅಂತಾರೆ. ಇವತ್ತೊಂಥರ ಫೆಸ್ಟಿವಲ್ ಥರನೇ ಸೆಲೆಬ್ರೇಷನ್ ಮಾಡಬೇಕು. ಸೊ ನಮ್ಮನೆಯಲ್ಲೂ ಕೂಡ ಪೂಜೆ ಎಲ್ಲನೂ ಕೂಡ ಆಯಿತು. ಆಂಜನೇಯನಿಗಾಗಲಿ ವೆಂಕಟರಮಣ ಸ್ವಾಮಿಗಾಗಲಿ ಮನೆ ದೇವರಿಗೆ ಎಲ್ಲನೂ ಕೂಡ ಪೂಜೆ ಆಯಿತು. ನಮ್ಮದು ಮನೆ ದೇವ್ರು ಬಂದು ಆಂಜನೇಯ. ಹಾಗಾಗಿ ಇವತ್ತು ಶನಿವಾರ ವಾರ ಮಾಡಿ ತೊಲಿ ಏಕಾದಶಿ ಎಲ್ಲನೂ ಕೂಡ ಪೂಜೆ ಎಲ್ಲ ಮುಗಿಸಿದೆ. ಸೊ ಏನಪ್ಪ ಅಂದರೆ ಇವತ್ತು ಒಂದು ಮನೆಯಲ್ಲಿ ಹೆಣ್ಮಕ್ಳು ಯಾರೇ ಆಗಿರಲಿ ಪೂಜೆ ಮಾಡಿರ್ತೀವಲ್ವ, ಒಂದೊತ್ತು ಉಪವಾಸ ಇದ್ದು ಇವತ್ತಿನ ಡೇನ ಮುಗಿಸಿದ್ರೆ ತುಂಬಾ ಒಳ್ಳೆಯದು. ನಾವೇನಂತ ಬೇಡ್ಕೊಳ್ತೀವಿ ಅದೆಲ್ಲನೂ ಕೂಡ ಬೇಡಿಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಸೊ ಯಾರೇ ಆಗಲಿ ಡೇ ಫುಲ್ಲು ಇರೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ದೀಪ ಹಚ್ಚೋರ್ಗಾದರೂ ಒಂದೊತ್ತು ಉಪವಾಸ ಇದ್ದು ಪೂಜೆನ ಮಾಡಿ, ಅದು ಅಭ್ಯಾಸನೇ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಅದು ಅಭ್ಯಾಸನೇ ಅಂದ್ಕೊಳ್ತೀನಿ. ಸೊ ನಾನಿವತ್ತು ಉಪವಾಸನೇ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದು ಸಂಜೆ ದೀಪ ಹಚ್ಚಿ ಊಟನ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ನೀವು ಏನೆಲ್ಲ ಬೇಡಿಕೆ ಕೋರಿಕೆಗಳಿದೆ ಅದೆಲ್ಲನೂ ಕೂಡ ಈಡೇರಲಿ ಅಂತಲೂ ಕೂಡ ಭಾವಿಸ್ತೀನಿ. ಹಾಗೆ ಇವತ್ತಿನ ಶನಿವಾರದ ಡೇ ವ್ಲಾಗ್ ಹೇಗಿರುತ್ತೆ ಅಂತ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಹಾಗೆ ಒಂದು ರೆಸಿಪಿ ವ್ಲಾಗ್ನ ಕೂಡ ಶೇರ್ ಮಾಡ್ತೀನಿ. ಮಧ್ಯಾಹ್ನದ ಲಂಚಿಗೆ ಏನು ಮಾಡ್ತಾಯಿದ್ದೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ. ಈಗ ಟೈಮ್ ಬಂದು ನೋಡಿ 11:30 40 ಹತ್ರ ಆಗ್ತಾ ಬರ್ತಾಯಿದೆ. ಸೊ ಹೋಗಿ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡ್ಬಂದು ಮಧ್ಯಾಹ್ನ ಲಂಚಿಗೆ ಅಟ್ಲೀಸ್ಟ್ ಮಕ್ಕಳಿಗೆ ಬೇಕೇ ಬೇಕಲ್ವ, ಟಿಫನ್ನು ಅವ್ರೇನು ತಿಂದಿರಲ್ಲ, ಮಧ್ಯಾಹ್ನ ಬಂದು ಊಟ ಮಾಡ್ತಾರೆ. ಸೊ ಬನ್ನಿ ಇವತ್ತಿನ ಡೇ ಪೂರ್ತಿ ಹೇಗಿರುತ್ತೆ ಅಂತ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಕೆಲವೊಂದು ವ್ಲಾಗ್ಸು ನಾನು ಹೇಳಿದ್ನಲ್ವ, ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಸ್ಟಾರ್ಟಿಂಗಲ್ಲಿ ವ್ಲಾಗ್ನ ಮಾಡಿಬಿಟ್ಟು ಎಂಡಿಂಗಲ್ಲಿ ವಿಡಿಯೋ ಶೂಟೇ ಮಾಡ್ತಿರ್ಲಿಲ್ಲ. ಹೆಂಗೆ ಮಿಸ್ ಆಗ್ತಿತ್ತು ಅಂದರೆ ನಾವು ಕ್ಯಾಮ್ರಾನ ಆನಲ್ಲಿ ಇರ್ತಿತ್ತು ವಿಡಿಯೋ, ಬಟ್ ಅದು ಕ್ಲಿಕ್ ಆಫ್ ಮಾಡಿರ್ತಿದ್ವಿ. ಸೊ ಆ ಥರ ಎಷ್ಟೋ ನನಗೆ ಗೊತ್ತಿಲ್ಲದೇ ತುಂಬಾ ರೆಸಿಪೀಸ್ ವ್ಲಾಗ್ ಆಗಿರ್ಬೋದು ಎಲ್ಲನೂ ಕೂಡ ಮಿಸ್ ಮಾಡಿದ್ದೆ. ಸೊ ಅದು ಭಾಳ ದಿವಸ ಆದಮೇಲೆ ನೆನ್ನೆ ವ್ಲಾಗಲ್ಲಿ ವಾಯ್ಸ್ ಓವರ್ ಮಿಸ್ಟೇಕ್ ಆಗಿದೆ. ಸೊ ಕ್ಷಮೆ ಇರಲಿ, ಸಪೋರ್ಟ್ ಮಾಡ್ತಾರೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೋಡಿ ಹಾಗಲಕಾಯಿನ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈ ಗ್ರೇವಿನ ಯಾವ ಥರ ಮಾಡೋದು, ಹೆಂಗೆ ಮಾಡೋದು, ನಾನು ಯಾರ ಹತ್ರ ಕಲ್ತ್ಕೊಂಡೆ ಅಂತ ನೋಡಿ. ಸೊ ಪ್ರತಿಯೊಂದು ಅಷ್ಟೇ, ಯಾರೇ ಆಗಲಿ ನೋಡಿ ಆದರೂ ಕಲಿಬೇಕು. ಅವ್ರು ಚಿಕ್ಕವರಾಗಿರಲಿ ದೊಡ್ಡವ್ರ ಹತ್ರ ಆಗಿರಲಿ, ಇಲ್ಲ ಕೇಳಿಕೊಂಡು ತಿಳ್ಕೊಂಡು ಕಲಿಬೇಕು, ಇಲ್ಲ ನೋಡಿ ಕಲಿಬೇಕು, ಇಲ್ಲ ಸ್ವಯಂ ಇಚ್ಛೆ ನಮ್ಮದಾದ್ರೂ ಇರಬೇಕು. ಈ ಮೂರು ಇಲ್ಲ ಅಂದರೆ ಮನೆ ಸಂಸಾರ ಅನ್ನೋದು ಇಬ್ಬರಲ್ಲೂ ಹಿಡಿತಾ ಇಲ್ಲ ಅಂದರೆ ಅದು ಮುಂದೆ ಸಾಗಲ್ಲ ಅಂತ ಗಾದೆ ಮಾತೇ ಇದೆ. ಸೊ ನಾನು ಏನೇ ಆಗಿರಲಿ ಯಾರು ಕಲ್ತು ಬಂದಿರಲ್ಲ, ಪ್ರತಿಯೊಬ್ಬರೂ ಅಷ್ಟೇ. ನಾವು ಅವ್ರ ಹತ್ರ ತಿಳ್ಕೊಂಡಿದ್ವಿ ಅಂದರೆ ಅವ್ರು ಇನ್ನೊಬ್ರ ಹತ್ರ ಕಲ್ತಿರ್ತಾರೆ. ಅದನ್ನು ಹೇಳ್ಕೊಳ್ಳೋದಕ್ಕೆ ನನಗೇನು ನಾಚಿಕೆನೂ ಇಲ್ಲ, ಬೇಜಾರು ಇಲ್ಲ. ಕಲ್ತಿದ್ದೀನಿ, ಒಬ್ರ ಹತ್ರ ಕಲ್ತಿದ್ದೀನಿ ಅಂತಲೇ ಹೇಳ್ತೀನಿ. ಸೊ ಬನ್ನಿ ಈ ರೆಸಿಪಿ ತುಂಬಾ ಹೆಲ್ತ್ ಫಾರ್ ಗುಡ್ ರೆಸಿಪಿ ಅಂತ ಹೇಳ್ತೀನಿ. ಲೆಟ್ಸ್ ಗೋ ಮಾಡೋಣ. ಫಸ್ಟ್ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಡ್ತೀನಿ. 10 ಮಿನಿಟ್ಸ್ ಆದಮೇಲೆ ಈ ರೆಸಿಪಿಗೆ ಬರ್ತೀನಿ. ಸಿಗೋಣ ಮತ್ತೆ 10 ಮಿನಿಟ್ಸ್ ಆದಮೇಲೆ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದು ಅವರಿಗೆ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಕಲಸಿ ಕೊಟ್ಟೆ. ಸೊ ತಿಂದರು. ನನ್ನ ಚಿಕ್ಕ ಮಗ ಲಸ್ಸಿ ಮಾಡಿಕೊಟ್ಟಿದ್ದಾನೆ, ಸ್ವೀಟ್ ಲಸ್ಸಿ. ನಾನು ಕೊಟ್ಟಿಲ್ಲ, ಅದಕ್ಕೆ ನಾನು ಜ್ಯೂಸ್ ಕುಡಿತಿದ್ದೀನಿ. ಬೇಡವಂತೆ ಅವನಿಗೆ, ಇದೇ ಬೆಸ್ಟ್. ಎಲ್ಲರೂ ಇದರಿಂದ ಸೊ ಫೈನಲಿ ಇವೆರಡರಲ್ಲಿ ಯಾವುದು ಗುಡ್ ಫಾರ್ ಹೆಲ್ತ್ ಅಂತ ನೀವು ಹೇಳಿ? ಕರ್ಡ ಸ್ಟ್ರೈಟ?
ಬಟ್ ನೀರು ಹಾಕದೆ ಗಟ್ಟಿ ಕರ್ಡಲ್ಲಿ ಮಾಡಬೇಕಿದು. ಸೊ ಸಕ್ಕತ್ತಾಗಿದೆ ಗೈಸ್. ಯಾವ್ದು ಬೆಸ್ಟ್ ಕಮೆಂಟ್ ಮಾಡಿ, ನೀವೇ ಕಮೆಂಟ್ ಮಾಡಿ ಯಾವ್ದು ಬೆಸ್ಟ್ ಅಂತ. ಇದಕ್ಕೇನೆ ಜಾಸ್ತಿ ಓಟ್ಸ್ ಬರಬೇಕು, ಇದಕ್ಕೇನೆ ಜಾಸ್ತಿ ಓದಿಸ್ಬೇಕು. ಫೈನಲಿ ಲಸ್ಸಿ ಕುಡಿದು ಖಾಲಿ ಮಾಡಿದೆ. ಬನ್ನಿ ಈಗ ಹಾಗಲಕಾಯಿ ಗೊಜ್ಜನ್ನ ಮಾಡೋದು ಶೇರ್ ಮಾಡ್ತೀನಿ. ನನ್ನ ಇವತ್ತಿನ ಮಧ್ಯಾಹ್ನದ ಊಟ ಕೂಡ ಮುಗಿದ್ಬಿಡ್ತು, ಅದೇ ಹೊಟ್ಟೆ ತಂತು. ಸೊ ಮಾಡಬೇಕು, ನೈಟಿಗೂ ಕೂಡ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಹೌದು, ಆ್ಯಕ್ಚುಲಿ ಹಾಗಲಕಾಯಿ ಅಂದರೆ ಇವನಿಗೆ ಫೇವ್ರೆಟ್. ಸೊ ಹಾಗಲಕಾಯಿ ಯಾರು ಇಷ್ಟ ಪಡಲ್ಲ. ಸೊ ಇವನ್ನ ನೋಡಿ ಕಲ್ತ್ಕೊಳ್ಳಿ. ತುಂಬ ಇಷ್ಟ ನನ್ನ ಮಗನಿಗೆ, ನನಗೆ ಖುಷಿ ಆಗುತ್ತೆ. ದೊಡ್ಡವನ್ ತಿನ್ನೋದಿಲ್ಲ, ಚಿಕ್ಕವನಿಗೆ ಇವನ್ ಫೇವ್ರೇಟು. ಇವಾಗ ಅವ್ನು ಲಂಚಿಗೆ ಬೇಕು ಅವನಿಗೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ದಾನೆ. ಬನ್ನಿ ಮಾಡೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಆಮೇಲೆ ಆನಿಯನ್, ಸ್ವಲ್ಪ ಈ ಆನಿಯನ್ ಫ್ರೈ ಆಗ್ತಾ ಇದ್ದಂಗೆ ಈಗ ನಾನು ಇದನ್ನು ಎಲ್ಲಿ ಕಲ್ತ್ಕೊಂಡಿದ್ದಂದರೆ ನಮ್ಮ ದೊಡ್ಡಕ್ಕ ಹೇಳ್ಕೊಟ್ಟಿದ್ದು. ಸೊ ಅಂದರೆ ಫೋನಲ್ಲೇ ಹೇಳ್ಕೊಟ್ಟಿದ್ಲು ನಮ್ಮ ದೊಡ್ಡಕ್ಕ. ನೋಡಿ ಹಾಗಲಕಾಯಿನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಆನಿಯನ್ ಫ್ರೈ ಆಗ್ತಾ ಇದ್ದಂಗೆ ಹಾಗಲಕಾಯಿನೆಲ್ಲ ಹಾಕ್ಕೊಳ್ಳಿ. ನಿಮಗೆ ಹಾಗಲಕಾಯಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಿಮಗೆ ಇಷ್ಟಕ್ಕೆ ಬಿಟ್ಟಿದ್ದು. ಸೊ ಪೀಸಸ್ ಥರ ಕಟ್ ಮಾಡ್ಕೊಳ್ತೀರಾ, ಇಲ್ಲ ಒಂದು ಹಾಗಲಕಾಯಲ್ಲಿ ಆಫ್ ಮಾಡ್ಕೊಂಡು ರೌಂಡ್ ಶೇಪ್ ಮಾಡ್ಕೊಳ್ತೀರಾ ನೋಡಿ. ಸೊ ನನಗೆ ಚಿಕ್ಕ ಚಿಕ್ಕ ಪುಟ್ಟ ಹಾಗಲಕಾಯಿ ತೊಗೊಂಡಿದ್ದಲ್ವ, ನಾನು ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ. ಸೊ ಆಯಿಲಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದು ಸಣ್ಣದಾಗಿ ಲೋ ಫ್ಲೇಮ್ ಇಡಿ, ಇದು ಫ್ರೈ ಆಗ್ತಾ ಇದೆ ಎಣ್ಣೆಯಲ್ಲಿ. ಅಷ್ಟೊತ್ತಿಗೆ ಈಗ ಮಸಾಲೆ ರುಬ್ಕೊಳ್ಳೋಣ. ಸೊ ಫೈನಲಿ ನೋಡಿ ಹಾಗಲಕಾಯಿ ಫ್ರೈ ಆಗ್ತಾ ಇದೆ. ಇದು ಫ್ರೈ ಆಗ್ತಾ ಇದ್ದಂಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಏನೆಲ್ಲ ಬೇಕು ಮಸಾಲೆಗೆ, ಸಿಂಪಲ್ ಇಂಗ್ರೀಡಿಯೆಂಟ್ಸು. ಇನ್ನೊಂದು ಆ್ಯಡ್ ಮಾಡ್ಬೇಕು ಲಾಸ್ಟಿಗೆ, ಇನ್ನೊಂದು 2 ಐಟಮ್ಸು. ಸೊ ಅದನ್ನ ಇಲ್ಲೇ ಆ್ಯಡ್ ಮಾಡುವಾಗ ತೋರಿಸ್ತೀನಿ. ಬಾಯ್ ಬಂಗಾರಿ, ಹೆಲ್ಮೆಟ್ ಅಂತ ಪಿಚ್ಚಿರಾ. ಸೊ ಬನ್ನಿ ಈಗ ಮಸಾಲಾಗೆ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ, ನಾಟಿ ಟೊಮೆಟೊ ತಗೊಂಡಿದ್ದೀನಿ ಯಾಕಂದರೆ ಹುಳಿ ಇರುತ್ತಲ್ವಾ ಅಂತ. ನಾಟಿ ಟೊಮೆಟೊ ಸ್ಮಾಲ್ ಸೈಜ್ದು 2, ಸ್ವಲ್ಪ ಒಂದು ಇಡಿಯಷ್ಟು ಕಾಯಿ, ನಾಳೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಫೈನಲಿ ಹಾಗಲಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಆಯಿಲಲ್ಲೇ ಇದು ಸ್ವಲ್ಪ ಮೆತ್ತಗಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಅಷ್ಟು ಚಿಲ್ಲಿ ಪೌಡರು. ನೀವು ಬೇಕಿದ್ರೆ ರುಬ್ಬುವಾಗ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಇವಾಗ ನೀರು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಈಗ ಆ ಮಸಾಲೆನ ತೊಳೆದಂಥ ಮಿಕ್ಸಿ ಜಾರ್ನ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಬೇಡ ನೀರು, ಏನಕ್ಕೆ ಅಂದರೆ ಹೇಳ್ತೀನಿ. ಹುಣಸೆ ಹಣ್ಣಿನ ರಸದಲ್ಲಿ ಕೂಡ ವಾಟರ್ ಇದೆ ಅಲ್ವಾ, ಇದನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಅಲ್ಲಿ ನೀರು ಕಮ್ಮಿ ಮಾಡ್ಕೊಳ್ಳಿ. ಸೊ ನೀಟಾಗೀಗ ಉಪ್ಪು ಖಾರ ಎಲ್ಲನೂ ಕೂಡ ಮಸಾಲೆ ಹಾಗಲಕಾಯಿಗೆ ಹಿಡಿಯೋವರೆಗೂ ಬೇಯಿಸ್ಕೊಳ್ಳೋಣ. ಸೊ ಹಾಗಲಕಾಯಿಗೆ ಗೊಜ್ಜಿಗೆ ಏನಂದರೆ ಉಪ್ಪು, ಖಾರ, ಹುಳಿ, ಸಿಹಿ ಈ 4 ಸರಿ ಸಮ ಪ್ರಮಾಣದಲ್ಲಿ ಇದ್ದರೆ ನಿಮಗೆ ಆಗ ಹಾಗಲಕಾಯಿ ಗ್ರೇವಿ ಆಗಲಿ ಗೊಜ್ಜಾಗಲಿ ನಿಮಗೆ ಪರ್ಫೆಕ್ಟ್ ಟೇಸ್ಟನ್ನು ಕೊಡುತ್ತೆ. ಸೊ ಸ್ವಲ್ಪ ಕಮ್ಮಿ ಆದರೆ ಅದು ಚೆನ್ನಾಗಿರೋದಿಲ್ಲ. ಸೊ ನೋಡಿ, ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ವ, ಇಲ್ಲಿ ಇಟ್ಟಿದ್ದೀನಿ. ಇದನ್ನ ಆ್ಯಡ್ ಮಾಡ್ಕೋಬೇಕು. ಏನಂತ ತೋರಿಸ್ತೀನಿ ಬನ್ನಿ. ಅದು ಬೆಲ್ಲ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನನಗೆ ಬೇಕು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಬೆಲ್ಲ ಹಾಕಿ
ಇದನ್ನು ಕೂಡ ಕುದಿಯೋಕ್ಕೆ ಬಿಡೋಣ. ವಾಟ್ರ್ ನೋಡಿ ಹಾಕ್ಕೊಳ್ಳಿ, ನಿಮಗೆ ತುಂಬ ಗಟ್ಟಿಯಾಗಿ ಬೇಕಿದ್ರೆ ಇನ್ನು ಸ್ವಲ್ಪ ಕಮ್ಮಿ ವಾಟ್ರ್ ಹಾಕ್ಕೊಳ್ಳಿ. ಮಸಾಲೆ ಅಷ್ಟೇ ಹಾಕಿ ನೀರನ್ನು ಆ್ಯಡ್ ಮಾಡಬೇಡ್ವಿ. ಇದು ಕುದಿ ಬರೋ ಅಷ್ಟೊತ್ತಿಗೆ, ಸ್ವಲ್ಪ ಬೇಯೋ ಅಷ್ಟೊತ್ತಿಗೆ ನ್ಯಾಚುರಲ್ ಆಗಿ ಗಟ್ಟಿ ಆಗಿಬಿಡುತ್ತೆ. ಸೊ ತೋರಿಸ್ತೀನಿ ನಿಮಗೆ ನಾನು. ಒಂದು 10 ಮಿನಿಟ್ಸ್ ಆಗಬೇಕಿದು. ಈ ಫೈನಲ್ ಸ್ಟೇಜು ಯಾವ ಥರ ಬಂದಿದೆ, ಹಾಗಲಕಾಯಿ ಗ್ರೇವಿನ, ಗೊಜ್ಜ, ಕರಿನ, ಏನಾದರೂ ನೀವೇ ಇದಕ್ಕೆ ಒಂದು ಹೆಸ್ರನ್ನ ಇಟ್ಕೊಳ್ಳಿ. ಸೊ ಕರಿ ಅಂತೆ ನನ್ನ ಮಗ ಹೇಳ್ತಿದ್ದಾನೆ. ಸೊ ಫೈನಲಿ ಹಾಗಲಕಾಯಿ ಕರ್ರಿ ರೆಡಿ ಆಯಿತು. ಎಮ್ಮಿಯಾಗಿ, ಕಹಿಯಾಗಿ. ಎಷ್ಟು ಕಹಿ ತಿಂತೀವೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ಅದಕ್ಕೆ ಪನ್ನೀರ್ ಹಾಕಿದ್ರೆ ಕಡಾಯಿ ಪನ್ನೀರ್. ಹಾಂ, ಕಡಾಯಿ ಪನ್ನೀರಾ? ಹಾಗಲಕಾಯಿ ಪನ್ನೀರ್ ಆಗುತ್ತೆ, ಕಡಾಯಿ ಪನ್ನೀರ್ ಆಗಲ್ಲ. ಸೊ ನನಗೆ ಇಷ್ಟ ರೆಸಿಪಿನ ಮಾಡಿ ಕೊಟ್ಟಿದ್ದೇನೆ. ಸವಿದು ಇವಾಗ ಹೇಗಿದೆ ಅಂತ ಅವ್ನು ಹೇಳ್ಬೇಕು. ನನ್ನ ಫೇವ್ರೆಟ್ ರೈಸ್ ಬಟ್ ಯಾರಿಗೂ ಇಷ್ಟ ಇಲ್ಲ, ಬರೀ ನನ್ಗೊಬ್ಬನಿಗೆ, ನಮ್ಮ ಅಮ್ಮಗೂ ಇಷ್ಟ ಇಲ್ಲ. ಇಷ್ಟನೇ. ನಮ್ಮ ಅಮ್ಮಗೆ ಇಷ್ಟ, ನಮ್ಮ ಅಜ್ಜಿಗೆ ಇಷ್ಟ ಇಲ್ಲ, ನಮ್ಮ ಅಣ್ಣಗೆ ಇಷ್ಟ ಇಲ್ಲ. ಅಜ್ಜಿಗೂ ಸ್ವಲ್ಪ ಅಷ್ಟೇ, ಒಂದು ಟೈಮ್ ತಿಂತಾರಷ್ಟೇ. ನಾನು ಹೇಳ್ಬೇಕು, ಎನಿ ಟೈಮ್ ತಿಂತೀನಿ, ಫುಲ್ ಫೇವ್ರೆಟ್. ಇದನ್ನ ಇವತ್ತು ನಾಳೆ ಸಂಡೇ ನಾವು ನಾನ್ ವೆಜ್ ತಿಂತೀವಿ, ನೀನು ಇದನ್ನೇ ತಿನ್ನಪ್ಪ. ತಿಂತೀನಿ. ಇದಕ್ಕೆ ಸ್ವಲ್ಪ ಚಿಕನ್ ಪೀಸಸ್ನ ಫ್ರೈ ಮಾಡಿಬಿಟ್ಟು ಹಾಕೊತೀನಿ. ಡೀಪ್ ಫ್ರೈ. ಇದ್ದಲ್ಲಿ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ. ನಾನಿಲ್ಲೇನು ಹಾಕಿಲ್ಲ, ರುಬ್ಬಕ್ಕೂ ಕೂಡ ಹಾಕಿದ್ವಲ್ಲ. ಸೊ ನನ್ನ ಮಗನ ಪ್ಲೇಟು ರೆಡಿ ಆಯಿತು. ಸೊ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಕ್ಕಂದ. ಬಿಸಿದೆಯಾ? ಬಿಸಿನೇ ತಿನ್ನಬೇಕು. ಇವಾಗ ಕೋಲ್ಡ್ ಇದೆ ಸ್ವಲ್ಪ ವೆದರ್, ಇವತ್ತು ಬಿಸಿಲಿಲ್ಲ. ಮೌಂದಾ? ರೈಸಕ್ಕೆ ಟೇಸ್ಟ್ ಸುಡಿ, ರೈಸ್ ಜೊತೆ ತಿನ್ಬಿಟ್ಟು ನೋಡು. ನಂಗೆ ಬೇಡ, ನೀನು ತಿನ್ನು. ನೈಸಾ? ಮಧ್ಯಾಹ್ನದ ಲಂಚಿಗೆ ಹಾಗಲಕಾಯಿ ಗೊಜ್ಜು ರೈಸ್ನ ಮಾಡಿ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಸೊ ನನ್ನ ಮಗ ದೊಡ್ಡವನು ಚಿತ್ರಾನ್ನ ತಿಂದ್ಬಿಟ್ಟೆ ಹೋದ ಕ್ಲಾಸಿಗೆ, ಲಸ್ಸಿ ಕುಡಿದು. ಸೊ ಅವನ ಬ್ರೇಕ್ಫಾಸ್ಟ್ ಲಂಚ್ ಅದೇ. ಸೊ ನೋಡೋಣ, ಸ್ವಲ್ಪನೇ ಮಾಡಿರೋದು ನಾನು, ಬಿಕಾಸ್ ಇದ್ರೆ ಇದು ನಾನು ತಿನ್ಕೊಳ್ತೀನಿ. ನೈಟಿಗೆ ನೋಡೋಣ ಏನು ಮಾಡಬೇಕು ಅಂತ, ಅಮ್ಮನ ಚಾಯ್ಸು. ನೋಡ್ತಾ ಹಂಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ನೈಟ್ಗೆ ಏನು ಮಾಡ್ತೀನಿ, ನೈಟ್ ಏನು ತಿಂತೀವಿ, ಹಾಗೆ ಇವತ್ತಿನ ಡೇ ಹೆಂಗೆ ಎಂಡ್ ಮಾಡ್ತೀನಿ ಅಂತಲೂ ಕೂಡ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಹಾಗೆ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಸಂಜೆ ಆಗಿದೆ, ಫುಲ್ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಕಸ ಗುಡಿಸಿ, ಸೊ ಫೈನಲಿ ಫೇಸ್ ವಾಶ್ ಮಾಡಬೇಕು, ದೀಪ ಹಚ್ಚಬೇಕು. ಅದಕ್ಕೂ ಮುಂಚೆ ಬ್ಲಾಕ್ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಕಾಫಿ ನೋಡಿ. ಹಾಗಲಕಾಯಿ ಗೊಜ್ಜು ಇನ್ನೂ ಇಷ್ಟು ಉಳಿದಿದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕಾಲಿಫ್ಲವರ್ ಏನಕ್ಕಪ್ಪ ಅಂದರೆ ನನ್ನ ಮಗ ಗೋಬಿ ಕೇಳಿದ್ದಾನೆ. ಅವನಿಗೆ ಮೊನ್ನೆ ಗೋಬಿ ತುಂಬಾ ಚೆನ್ನಾಗಿ ಸಖತ್ತಾಗಿ ಬಂದಿತ್ತು, ಅದಕ್ಕೆ ಮತ್ತೆ ಮಾಡಿಕೊಡು ಮಮ್ಮಿ ಅಂತ ಕೇಳಿದ್ದಾನೆ. ಸೊ ಅವನಿವತ್ತು ಟ್ಯೂಷನ್ ಸ್ಯಾಟರ್ಡೆ 4ಗೆ ಹೋಗಿದ್ದಾನೆ, 1 hour ಬೇಗನೆ ಬರ್ತಾನೆ. ಸೊ ಹಂಗಾಗ್ಬಿಟ್ಟು ಮಾಡಿಕೊಡೋಣ, 7ಗೆಲ್ಲ ಬಂದರೆ ಸ್ನ್ಯಾಕ್ಸ್ ಟೈಮ್ ಅಲ್ವಾ, ಗೋಬಿ ಮಾಡಿಕೊಡೋಣ ಅಂತ. ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ಗೋಬಿ ಬಿಸಿ ನೀರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಬಾಯ್ಲ್ ಮಾಡಿ ಚೆನ್ನಾಗಿ 2-3 ಸತಿ ವಾಶ್ ಮಾಡಿ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಪ್ರಿಪೇರ್ ಮಾಡಬೇಕು ಗೋಬಿಗೆ. ರೆಸಿಪಿ ಬ್ಲಾಗ್ ಹಿಂದೆ ನಾನು 3-4 ಬ್ಲಾಗ್ ಬ್ಯಾಕ್ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಕಾದಲ್ಲಿ ಚೆಕ್ ಮಾಡಿ ನೋಡಿ, ಟ್ರೈ ಮಾಡಿ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಗಲೇ ಪ್ರಿಪ್ರೇಷನ್ ರೆಡಿ ಮಾಡಿ ಇಟ್ಟಿದ್ದೀನಿ. ಏನಪ್ಪ ಅಂದರೆ ಪೆಸರೆಟ್ಟು ದೋಸೆಗೆ ಏನಂತಾರೆ ಇದನ್ನ, ಹೆಸರು ಕಾಳು
ಹೆಸ್ರು ಕಾಳನ್ನ ಇದು ಸ್ವಲ್ಪ ಸ್ಪ್ರೌಟ್ಸ್ ಮಾಡೋಣ, ಮಂಡೆಗೆ ಆಗುತ್ತೆ. ಇವಾಗ ನಾಳೆ ಮೊಳಕೆ ಕಟ್ಟಿದ್ರೆ ಮಂಡೆ ಅಷ್ಟೊತ್ತಿಗೆ ಮೊಳಕೆ ಬರುತ್ತೆ. ಕೋಸಂಬರಿ ಸ್ಪ್ರೌಟ್ಸ್ಗೆ ಇದನ್ನು ಕಟ್ಟಿಟ್ಟಿದ್ದೀನಿ. ಇದನ್ನು ಇಲ್ಲಿ ಸ್ವಲ್ಪ ನೆನೆಸಿದ್ದೀನಿ. ಇದು ಆಗಲೇ ಬೆಳಗ್ಗೆಗೆ ಸಂಡೇ ಮಾರ್ನಿಂಗಿಗೆ ಬ್ರೇಕ್ಫಾಸ್ಟಿಗೆ ಪೆಸರಟ್ಟುಗೆ ರೆಡಿ ಮಾಡಿದ್ದೀನಿ. ಸೊ ನನ್ನ ಇವತ್ತಿನ ಸಂಜೆ ಕೆಲಸ ಈ ಥರ ಇದೆ. ಈಗ 1 ಕಪ್ ಕಾಫಿ, ಬ್ಲಾಕ್ ಕಾಫಿನ ಕುಡಿದು, ಯಾರೆಲ್ಲ ನಂತರ ಕಾಫಿ ತುಂಬಾ ಹುಚ್ಚಿದ್ದೀರಾ, ನನಗಂತೂ ಜಾಸ್ತಿ. ಈ ಬ್ಲ್ಯಾಕ್ ಕಾಫಿಗೆ ಏನಾದರೂ ಅಡಿಕ್ಟ್ ಆಗಿಬಿಟ್ವಿ ಅಂದರೆ ಬಿಡೋದು ತುಂಬಾ ಕಷ್ಟ. ಸೊ ಬಿಡೋಕ್ಕಾಗೋದು ಇಲ್ಲ, ಗೊತ್ತಿಲ್ಲ ಅದರಲ್ಲಿ ಏನು ಮ್ಯಾಜಿಕ್ ಇದೆ ಅಂತ. ಒಂದೊತ್ತು ಊಟ ಆದರೂ ಬಿಡ್ಬೋದು, ಇದನ್ನು ಬಿಡೋಕ್ಕಾಗಲ್ಲ. ಸೊ ಕಾಫಿನ ಕುಡಿದು, ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ಅಲ್ಲಿ ಮಾರ್ನಿಂಗ್ ವ್ಲಾಗ್ ಆಗಿದೆ. ಮಾರ್ನಿಂಗ್ ಅಂದರೆ ಈಗ 8:50 ಆ ಥರ ಆಗ್ತಾ ಇದೆ. ಬಿಕಾಸ್ ಸಂಡೇ ಅಂದ್ರೇ ನಾನು 10 o'clock 9:30 ಆ ಥರ ಎದ್ದೊಳ್ತಿದ್ದೆ. ಈ ಸಂಡೇ ಏನಕ್ಕೆ ಬೇಗ ಎದ್ದಿದ್ದೀನಿ ಅಂದರೆ, ಸೊ ಬ್ರೇಕ್ಫಾಸ್ಟ್ ಕೂಡ ನಿಮಗೆ ಶೇರ್ ಮಾಡೋಣ ಅಂತ. ನೈಟ್ ನೆನೆಸಿದ್ನಲ್ವ ಪೆಸರೆಟ್ಟುಗೆ, ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ತಿದೆ ದೋಸೆ. ನನ್ನ ಮಗನಿಗೆ ಟ್ಯೂಷನಲ್ಲಿ ಎಕ್ಸಾಮ್ ಇದೆ, ಸೊ ಹಂಗಾಗಿ ಬೇಗ ಎದ್ದಿದ್ದೀನಿ. ಟ್ಯೂಷನಲ್ಲಿ ಎಕ್ಸಾಮ್ ಇರೋ ಕಾರಣ ಅವ್ನು ಬೇಗ ಹೋಗಬೇಕು. ಸೊ ಹಂಗಾಗಿ ನಾನು ಕೂಡ ಬೇಗ ಎದ್ದು ಅವನಿಗೆ 9 o'clock ಟ್ಯೂಷನ್ ಇದೆ. ಸೊ ದೋಸೆನ ಮಾಡ್ತಾಯಿದ್ದೀನಿ, ಶೇರ್ ಮಾಡ್ತೀನಿ ನೋಡಿ. Udah kepiknya seperti apa ini? ಬಾಂದ ಬಂಗಾರ ಚಟ್ನಿ ಸೂಪರಾ? ಹೋಟೆಲ್ ಟೇಸ್ಟ್ ದಾವಣಗೆರೆ ಚಟ್ನಿ ನನ್ನ ಮಗನಿಗೋಸ್ಕರ ಅವ್ನು ಕೇಳ್ದಂಗೆ ಮಾಡಿಕೊಟ್ಟಿದ್ದೀನಿ. ಸೊ ನೋಡಿ, ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಆಯಿತು. ಸಂಡೇ ಬ್ರೇಕ್ಫಾಸ್ಟು ಪೆಸರಟ್ಟು ತಿನ್ಬಿಟ್ಟು ಅಮ್ಮ ಹಾಗೆ ನನ್ನ ಚಿಕ್ಕ ಮಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದಾರೆ ನೋಡಿ. ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನೊಬ್ಬಳೇ ಮನೆಯಲ್ಲಿ, ನನ್ನನ್ನು ಬಿಟ್ಟು ಅವರೆಲ್ಲನೂ ಕೂಡ ಬರ್ತಿಲ್ಲ. ನನಗೆ ಕೆಲವಷ್ಟು ಕೆಲಸಗಳಿವೆ. ಅದು ನಮ್ಮ ಪ್ರಾಬ್ಲಮ್, ಅವ್ರ ಪ್ರಾಬ್ಲಮ್. ಬಾಯ್ 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 ಬಾಯ್. ಹೋಗ್ಬಿಟ್ಟು ಸಂಜೆ ಒಳಗೆ ಬಂದ್ಬಿಡ್ತಾರೆ. ಅಷ್ಟೊತ್ತಿಗೆ ನಾನು ಫುಲ್ ಮನೆ ಎಲ್ಲ ಮೆಸ್ಸಿದೆ, ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬಾಯ್ ಬಾಯ್, ಹೋಗ್ಬಿಟ್ಟು ಬನ್ನಿ. ಬಾಯ್ ಬಾಯ್. ಹಾಯ್ ಆಲ್. ಸೊ ನನ್ನ ಮಗನ ಟ್ಯೂಷನಿಂದ ಕರ್ಕೊಂಡು ಬಂದು ಈಗ 3 o'clock ಆಗಿದೆ. ಸೊ ಅಮ್ಮ ಬೆಳಗ್ಗೆನೇ ಹೋದ್ರಲ್ವ, ಅತ್ತೆ ಕಾಲ್ ಮಾಡಿ ಯಾಕೆ ಬಂದಿಲ್ಲ ಬಾ ನೀನು ಮನೇಲಿ ಒಬ್ಬಳೇ ಏನು ಮಾಡ್ತೀಯ ಅಂತ ಹೇಳ್ತಿದ್ದಾರೆ. ಸೊ ನನ್ನ ಮಗನ ಈಗ ನೋಡೋಣ, ಅವ್ನು ಕ್ಲಾಸಿಗೆ ಹೋಗ್ಬೇಕು ಅನಿಸುತ್ತೆ. ಕ್ಲಾಸಿಗೆ ಹೋದ್ರೆ ಅವನ್ನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಈ ಥರ ರೆಡಿ ಆಗಿದ್ದೀನಿ, ಸಿಂಪಲಾಗಿ ಇಲ್ಲೇ ಅಲ್ವಾ ಹತ್ರನೇ ಹೋಗಿ ಬರೋಣ ಅಂದ್ಬಿಟ್ಟು. ಸೊ ಹಿಂಗೆ ಬೇಜಾರು ಮಾಡ್ಕೊಳ್ತಾರೆ, ಅಷ್ಟೆಲ್ಲ ಹೇಳಿದ್ದಾರೆ, ಬಾ ಮನೇಲಿ ಕೂತ್ಕೊಂಡು ಏನು ಮಾಡ್ತೀವಿ ಒಬ್ಬಳೇ, ಯಾಕೆ ಬರಲ್ಲ ಅಂತ. ಸೊ ಮನೆಯೆಲ್ಲ ಬಂದಿದ್ನಲ್ವ, ಬೇಡ ಬಿಡಿ ಅಂದೆ. ಸೊ ಬಂದರೆ ಬರಬಾರ್ದಾ ಅಂತ ಕೇಳಿದ್ರು. ಸೊ ಅದಕ್ಕೆ ಹೋಗ್ಬಿಟ್ಟು ಹಾಗೆ ಅಮ್ಮನ ಕರ್ಕೊಂಡು ಬರೋಣ ಅಂದ್ಬಿಟ್ಟು. ಫೈನಲಿ ಅತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ 4 ಗಂಟೆ ಹತ್ರ ಆಯಿತು. ಸೊ ಬಂದಾಗ ವಿಡಿಯೋ ಶೂಟ್ ಏನೂ ಮಾಡಿಲ್ಲ. ಫೈನಲ್ ನೈಟ್ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳ್ಳಕ್ಕೆ ಕಾಣಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಲೈಟ್ ಇದೆ.
ಲೈಟಿಂದ ಲೈಟ್ ಬೆಳಕು ಮುಖಕ್ಕೆ ಬೀಳ್ತಾ ಇದೆ. ಆ್ಯಕ್ಚುಲಿ ನಾನಿಷ್ಟು ಬೆಳ್ಳಗಿಲ್ಲ, ನಮ್ಮ ಅಮ್ಮನೂ ಇಷ್ಟು ಬೆಳ್ಳಗೆ ಇದ್ದೀನಿ, ಬಟ್ ಇಷ್ಟೊಂದಿಲ್ಲ. ಓ ಹೋದಾಗ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪಾಪು ಹತ್ರ ಬ್ಯುಸಿ ಆಗಿಬಿಟ್ವಿ, ಪಾಪುನ ಮುದ್ದಾಡ್ಕೊಳ್ತಾ ಇದ್ಬಿಟ್ವಿ. ಸೊ ವೆರೈಟೀಸ್ ಆಫ್ ನಾನ್ ವೆಜ್ ಮಾಡಿದ್ರು, ಎಲ್ಲ ತಿಂದ್ವಿ. ನೋಡಿ ಅತ್ತೆ ಮನೆಯಲ್ಲಿ ಒಂದು ಕ್ಯೂಟ್ ಆದಂಥ ರೈಸ್ ಕುಕ್ಕರ್ ಥರ ಚೆನ್ನಾಗಿದೆ, ಇದು 2 in 1 ಥರ. ಸೊ ತುಂಬಾ ಕ್ಯೂಟಾಗಿದೆ. ಎಷ್ಟು ಥರ ವೆರೈಟೀಸ್ ಇದರಲ್ಲಿ ನಾವು ಬಾಯ್ಲ್ ಮಾಡ್ಕೊಬೋದು, ಕುಕ್ ಮಾಡ್ಕೊಬೋದು. ಅದಕ್ಕೆ ಇದನ್ನ ವೀಡಿಯೋ ಮಾಡಿಕೊಂಡೆ ತೊಗೊಳ್ಬೇಕು ಅಂತ. ಸೊ ಪಾಪು ಜೊತೆ ಆಟ ಆಡ್ಕೊಳ್ತಾ ನೈಟೇ ಆಗೋಯ್ತು. ಅತ್ತೆ ಬಿಟ್ಟಿಲ್ಲ ಮನೆಗೆ. ನನ್ನ ದೊಡ್ಡ ಮಗನ ಕ್ಲಾಸ್ ಮುಗಿಸ್ಕೊಂಡು ಈಗ ಫೋನ್ ಮಾಡ್ದೆ, ಅದಕ್ಕೆ ನಮ್ಮ ಅತ್ತೆ ಮಗ ಹೋಗಿದ್ದಾನೆ ಕರ್ಕೊಬರಕ್ಕೆ ಅವನ್ನ. ಅವ್ನು ಬಂದಮೇಲೆ ಇಟ್ಟಂಗೆ ಎಲ್ಲ ಒಟ್ಟಿಗೆ ನೈಟ್ ಊಟ ಮುಗಿಸ್ಕೊಂಡು ಹೋಗಿರಂತೆ ಅಂತ ಇಲ್ಲೇ ಇಟ್ಕೊಂಡಿದ್ದಾರೆ. ವೆರೈಟೀಸ್ ಆಫ್ ನಾನ್ ವೆಜ್ ಡಿಶ್ನ ಮಾಡಿದರು. ಸೊ ವಿಡಿಯೋ ಶೂಟ್ ಮಾಡಿಲ್ಲ. ಅದೆಲ್ಲ ಕಬಾಬು, ಎಗ್ಗು, ಸಾಂಬಾರು, ಫ್ರೈ, ರೈಸು, ಮುದ್ದೆ, ಅನ್ನ ಎಲ್ಲ ಥರ ವೆರೈಟೀಸ್ ಮಾಡಿ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಬಂದ್ವಿ. ಸೊ ಪಾಪು ಜೊತೆ ಫುಲ್ ಡೇನ ಕಳೆದು ಇವಾಗ 9:30 ಆ ಥರ ನೈಟ್ ಆಗ್ತಾ ಬರ್ತಿದೆ. ಊಟ ಎಲ್ಲ ಮುಗೀತು. ಈಗ ಮನೆಗೆ ರಿಟರ್ನ್ ಆಗ್ತಾಯಿದ್ವಿ. ಪಾಪು ಅವ್ರ ಅಪ್ಪ ಅವರ ಅಜ್ಜಿ ಫೋನ್ ಮಾಡಿ ವಿಡಿಯೋ ಕಾಲಲ್ಲಿ ಪಾಪುನ ನೋಡಿದ್ರು. ಸೊ ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.